ಎಲ್ಲ ಪ್ರತಿಯೊಬ್ಬ ಮನುಷ್ಯನಿಗೆ, ಪ್ರತಿಯೊಬ್ಬ ಪ್ರಜೆಗೆ ಭಾರತ ಇರಲಿ, ಇಡೀ ಬೇರೆ ದೇಶನೇ ಇರಲಿ, ಪ್ರತಿಯೊಬ್ಬರು ಮನದಟ್ಟು ಮಾಡುವ, ಮನಸ್ಸಿಗೆ ಹೋಗುವ ಆ ಒಂದು ವೃಂದ ಇದೆ. ಹೀಗೆ ಸಿನಿಮಾ ಮಾಧ್ಯಮ ಅಥವಾ ನೀವು ಮಾಧ್ಯಮದವರು ಪ್ರತಿಯೊಬ್ಬರು ಮನಸ್ಸಿಗೆ ಹೋಗ್ತೀರಿ, ಚಿಕ್ಕವರಿರಲಿ ದೊಡ್ಡವರಿರಲಿ. ಈಗಿನ ಪ್ರಪಂಚ ಹೇಗಿದೆ ಅಂದರೆ ಎಲೆಕ್ಟ್ರಿಕ್ ಮೀಡಿಯಾ, ಸಾಕ್ಷಾತ್ ಸತ್ಯ ನೋಡೋದಕ್ಕಿಂತ ಇಂಥವ್ರು ನಡೆದಾವ. ಸೊ ಈಗ ನೀವೆಲ್ಲ ನಮಗೆ ನಾವು ಮಾರ್ಗದರ್ಶಕರಾಗಿರಬೇಕು, ನೀವು ಒಂಥರ ಮಾರ್ಗದರ್ಶಕ ಭಕ್ತರಿಗೆ. ನೀವು ಯಾವುದೂ ಇಲ್ಲ ಅಂತಂದರೆ ಇವು ಎಲ್ಲ ಶೂನ್ಯ. ಹೇಗೆಂದರೆ ಅಯೋಧ್ಯೆ ಮನೆ, ರಾಮ ಮಂದಿರ ಅಯೋಧ್ಯೆ ಆಯಿತು. ಮುಂದಾಳತ್ತು ತೊಗೊಂಡ್ರು ಪ್ರೈಮ್ ಮಿನಿಸ್ಟರ್, ಆದರೆ ಆ ಮುಂದಾಳತ್ತು ತೊಗೊಂಡ್ರು ಅದಕ್ಕೊಂದು ಬೆಳಕು ಕೊಟ್ಟವ್ರು ಯಾರು? ಈ ಮೀಡಿಯಾದವರು. ಆ ಮೀಡಿಯಾದಲ್ಲಿ ಅಷ್ಟು ಪ್ರಚಾರ ಆಗಿರಲಿಲ್ಲ ಅಂದಿದ್ರೆ ವಿಶ್ವಜನಿಕದ ಶೂನ್ಯ ಆಗ್ತಿತ್ತು. ಹಾಗೆ ಇಷ್ಟೇ ಹೇಳ್ತೀನಿ, ಇದೇ ಮೀಡಿಯಾದಲ್ಲಿ ನಾನು 20-25 ವರ್ಷ ಇದ್ದೆ. ಕೇಳಬೇಡಿ ಯಾರು ಅಂತ. ಟೈಮ್ಸ್ ಆಫ್ ಇಂಡಿಯಾ, ETV. ಯಾಕಂದರೆ ಈ ಮೈಕ್ ಸೌಂಡ್ ನಾನು ನೋಡಿ ಅಸಂಜನೆ ಪಾಪ ಅವ್ರು ತಪ್ಪಲ್ಲ. ನನ್ನ ಮೈಕ್ ಮುಂದೆ ಇರಲಿ, ನನ್ನ ಮೈಕ್ ಮುಂದೆ, ಎಲ್ಲ ಮೈಕ್ ಮುಂದೆನೇ ಇದೆ. ಭಾಳ ಸಂತೋಷ ಆಯ್ತು. ನನ್ನ ಅಣ್ಣ ತಮ್ಮದಲ್ಲಿ ನಾನಿದ್ದಾಗ ಯಾರು ನೋಡಿಲ್ಲ. ನಾನು ಅಂದ್ಕೊಂಡಿದ್ದೆ ಯಾರು ಬರ್ತಾರೆ, ಇನ್ನೂ ಇದ್ದಾರೆ ಅವರೆಲ್ಲ. ಎಲ್ಲರಿಗೂ ಹುಲಿ ಅಜ್ಜನ ಆಶೀರ್ವಾದ, ತಾಯಿ ಬಾಲಾಂಬಿಕೆ ಆಶೀರ್ವಾದ. ನಂಬಿಕೆ ಅನ್ನೋದು ಹೃದಯದಿಂದ ಬರಬೇಕು. ಯಾರಿಂದನೂ ಆ ನಂಬಿಕೆಯನ್ನು ಕಳ್ಕೊಳ್ಳೋಕ್ಕಾಗಲ್ಲ, ಅದು ಹುಡ್ಸೋಕ್ಕಾಗಲ್ಲ. ಇಟ್ ಶುಡ್ ಕಮ್ ಫ್ರಮ್ ಯುವರ್ ಹಾರ್ಟ್. ಅದು ನಿಮ್ಮಲ್ಲಿ ಬರಬೇಕಷ್ಟು. ಏನು ಕ್ಷೇತ್ರ ನನ್ನ ವಿಷಯದಲ್ಲಿ 2 ನಿಮಿಷ ಹೇಳ್ತೀನಿ, ಅದು ಸೇರ್ಬೇಕನ್ಸುತ್ತೆ. 2 ಗೌರ್ಮೆಂಟ್ ಜಾಬು, ಅದನ್ನು ರಿಸೈನ್ ಮಾಡಿ, ಲೈಸೆನ್ಸ್ ಆಫೀಸರ್ ಆಗಿ ಅದನ್ನು ರಿಸೈನ್ ಮಾಡಿ, PRO ಪೋಸ್ಟಲ್ಲಿದ್ದು ಅದು ರಿಸೈನ್ ಮಾಡಿ, ನಂತರ ಸಂಡೂರು ಮ್ಯಾಗ್ನೆಸಲ್ಲಿ MI ಕಾರ್ಪೊರೇಟರ್ ಜೊತೆಗೆ 4 ವರ್ಷ ಈ ಫೋಟೋಗ್ರಫಿ ಮಾಡಿ, ಅವ್ರು ಏನು ಗೋಲ್ಡ್ ಮೆಡಲ್ ತೊಗೊಂಡ್ರು, ಚಿಕ್ಕ ಪುಟ್ಟ ಸೇವೆ ನಾವು ಮಾಡಿದ್ದೀವಿ. ಖುಷಿ ಅನಿಸುತ್ತೆ. ಈಗಿನ ಕ್ಯಾಮ್ರಾ ಚಿಕ್ಕದು, ಅವಾಗಿನ ಕ್ಯಾಮ್ರಾ ಭಾಳ ದೊಡ್ಡದು, 10-15 kg ಒಂದೊಂದು ಲೆನ್ಸ್ ಇತ್ತು. ಶೂಟಿಂಗ್ ಮಾಡ್ತಿದ್ವಿ ನಾವು. ಆ ಒಂದು ಸ್ಥಾನದಲ್ಲಿದ್ದ ಮನುಷ್ಯನ ಈಗ ಹೇಗೆ ಹೇಳ್ಕೊಂಡ ನನಗೆ ಗೊತ್ತಿಲ್ಲ. ಅಸೆಂಬ್ಲಿನಲ್ಲಿ ಇವತ್ತಿನವರೆಗೂ ಡೆಮಾಕ್ರೆಟಿಕ್ ಕಂಟ್ರಿ ಒಂದು 6-7 ಇರಬೇಕು ದೇಶದಲ್ಲಿ, ಜಗತ್ತಿನ. ಆ ಡೆಮಾಕ್ರೆಟಿಕ್ ಕಂಟ್ರಿಯಲ್ಲಿ ಅಸೆಂಬ್ಲಿಯಲ್ಲಿ ಫೋಟೋಗ್ರಾಫರ್ ಇರಲಿಲ್ಲ. ನಮ್ಮನ್ನು ಎಲೆಕ್ಟ್ ಮಾಡಿದ್ರು. ನಾವು ಊಟದ ಕಾರಲ್ಲಿ ಹೋಗ್ತಿದ್ವಿ. ನಿಮಗೆಲ್ಲೋ ಗೊತ್ತಿದೆ, ಅಸೆಂಬ್ಲಿಯಲ್ಲಿ ಫೋಟೋ ವಿಡಿಯೋ ತೆಗಿಬೇಕಾದ್ರೆ ಮೇಲೆ ಗ್ಯಾಲರಿ ಇದೆ, ನಾವು ಮಾತ್ರ ಕೆಳಗಡೆ ಇರ್ತಿದ್ವಿ. ಯಾಕಂದ್ರೆ ಸ್ಪೀಕರ್ ನಮ್ಮ ಜೊತೆ ಇರ್ತಿದ್ರು. ಸುಮ್ಮನೆ 2 ನಿಮಿಷ ಹೇಳ್ತಾ ಇದ್ದೀನಿ, ಬೇಜಾರೆಲ್ಲ ಕಾಣುತ್ತೆ. ಜಸ್ಟ್ ಇಂಟ್ರೊಡಕ್ಷನ್ ಆಗಿ ಇದೆಲ್ಲ ನಾವು ನೋಡಿದೆ. ಇದೆಲ್ಲ ಒಂದು ಪೊಸಿಷನ್ ಇತ್ತು ನನಗೆ. ಇದ್ದಕ್ಕಿದ್ದಂಗೆ ಹುಡ್ಕೊಂಡು ಬಂದವ ಅಜ್ಜಯ್ಯ. ಇವರೆಲ್ಲ ಉತ್ತರ ಕರ್ನಾಟಕದವರು, ಫಕೀರ್ಗಳಿದ್ರು. ನೀವು ಸಾಯಿಬಾಬಾ ಕೇಳಿದ್ದೀರಿ, ಶಿರಡಿ ಬಾಬಾ. ಶಿರಡಿ ಬಾಬಾ ಫಕೀರು, ಬಟ್ ಇವರ ಜಾತಿ ಇರೋದಿಲ್ಲ. ಜಾತಿ ಲೆಸ್ ಅಂತೀವಿ ನಾವು. ಮಾನವೀಯತೆ ತುಂಬಿರ್ತದೆ, ಶಕ್ತಿ ತುಂಬಿ ಗುರು ಸ್ಥಾನದಲ್ಲಿ ಇರ್ತಾರೆ. ಹಾಗೆ ಆ ಫಕೀರನನ್ನು ಹುಡ್ಕೊಂಡು ಬಂದ ಬೆಂಗಳೂರಿಗೆ ಒಂದು 15-16 ವರ್ಷದಿಂದ. ಮೋಸ್ಟ್ಲಿ ಅವಾಗ ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಇದ್ರು. ಆ ಫೋಟೋಗ್ರಫಿ ನಾನೇ ಮಾಡ್ತಿದ್ದೆ. ಅವಾಗ ಹುಡ್ಕೊಂಡ್ ಬಂದಾಗ ಅದು ಹೇಗೆ ಹುಡ್ಕೊಂಡ್ ನನಗೆ ಗೊತ್ತಿಲ್ಲ. ಒಬ್ಬರು ಮನೆ ಕರೆದ, ಅವ್ನು ಕರೆಸೋಣ, ಲೆಕ್ಕ ಹಾಕೊಳ್ಳಿ ಬೆಂಗಳೂರಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ, ನಮ್ಮನ್ನೇ ಯಾಕೆ ಹುಡುಕ್ತ. ನಾನು ಜೀವನದಲ್ಲಿ ತಲೆ ಬಗ್ಸಿದ್ದು ಜನ್ಮ ಕೊಟ್ಟ ತಾಯಿ ಮತ್ತು ತಂದೆ, ಪಾಠ ಕೊಟ್ಟ ಗುರುವಿಗೆ ಇಷ್ಟೇ.
ದೇವರಲ್ಲಿ ರಾಘವೇಂದ್ರ ಸ್ವಾಮಿ ನಂಬಿದ್ದೆ ನಾನು. ಅವತ್ತು ಕರೆದಾಗ ನಾನು ಹೋದಾಗ ಯಾವ ಫಕೀರಪ್ಪ ಯಾರು ಕರೆದಾಗ ನನ್ನ ಅನ್ಕೊಂಡಿಲ್ಲ. ನನಗೆ ಬಂದು ಕೂಡಿಸ್ತಾನೆ. ನಾನು ಆ್ಯಕ್ಚುಲಿ ಹೇಳ್ತೀನಿ, ಪಾದ ಮುಟ್ಟು ನಮಸ್ಕಾರ ಮಾಡೋ ಧರ್ಮದ, ಬಟ್ ನಾನು ಯಾವ ಗುರು ನಂಬ್ತಿರ್ಲಿಲ್ಲ ಅಂತ ಹೇಳಿದ್ದೀನಿ ಅಷ್ಟೇ. ಕೂಡಿಸಿದ್ರೆ ನನ್ಗೆ ಹೇಳಿದರು, ನಿನಗೆ ಒಂದು ವಿಷಯ ಗೊತ್ತಿರಬೇಕು. ನೀನು 3 ವರ್ಷ ಮಗು ಇದ್ದಾಗ ಬಿಜಾಪುರ್ನಲ್ಲಿ ಒಬ್ಬ ಫಕೀರ್ ಮನೆಗೆ ಬಂದಿದ್ದ. ಆ ಫಕೀರ್ 3 ಗಂಟೆ ಮನೆಗೆ ಬಂದು ಬಾಗಿಲು ಬಾರಿಸಿದಾಗ ನಿಮ್ಮ ತಂದೆಯವ್ರು ಬಾಗಿಲು ತೆಗೆದ್ರು. ನಿಮ್ಮ ತಂದೆಯ 9 ಮಕ್ಕಳಿತ್ತು, 9 ಮಕ್ಕಳಲ್ಲಿ ನೀವು ಒಬ್ಬ ಮಧ್ಯೆ ಮಲ್ಕೊಂಡಿದ್ದಿ. ನಿಮ್ಮ ತಲೆ ಮೇಲೆ ಹಸ್ತ ಇಟ್ಟು ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ಕೊಂಡು ಹೋದ್ರು. ಅವಾಗ ನಿಮ್ಮ ತಂದೆಯವರಿಗೆ ಪ್ರಶ್ನೆ ಆಯಿತು. ಕೇಳ್ತಾರೆ, ನೀವು ಯಾರು? ನಾವು ಫಕೀರ್. ಅವ ನನ್ನ ಮರಿ ಅಂತ ಹೋಗ್ತಾರೆ. ಹೌದಾ? ನಿಜ ಅಂತೀವಿ ನಾವು. ಹಾಗಂದ್ಮೇಲೆ ಮಾಯ ಆಗ್ತಾರೆ ನಮ್ಮ ಫಕೀರ್. ಮಾಯ ಆದ್ಮೇಲೆ ನಮ್ಮ ತಂದೆಯವರು ಮೂರ್ಛೆ ಹೋಗಿ ಬೀಳ್ತಾರೆ. ಆಮೇಲೆ ಭಯ. 3 ಗಂಟೆ ಬೆಳಗ್ಗೆ ಅವಾಗ ಊರಿನವ್ರು ಬಂದವರಿಗೆ ನೀರು ಹೊಡೆದು ಎಬ್ಬಿಸಿದಾಗ ಕೇಳ್ತಾರೆ, ಏನು ತೋರ್ವಿ ಅವ್ರಿಗೆ ಏನಾಗಿತ್ತು? ತೋರ್ವಿ ಅಂತ ಗೊತ್ತಿರಬೇಕು. ತೋರ್ವಿ ರಾಮಾಯಣ ನಮ್ಮ ಫ್ಯಾಮಿಲಿಯನ್ನು ಬರ್ದಿರೋ ತೋರ್ವಿ ರಾಮಾಯಣ, ತೋರ್ವಿ ನರಸಿಂಹದೇವರದ್ದು ಬಿಜಾಪುರ ದೊಡ್ಡ ಫ್ಯಾಮಿಲಿ ಹಿಸ್ಟ್ರಿ. ಅವಾಗ ಹೇಳಿ ಯಾರೋ ಬರ್ದಿದ್ರು. ಇದನ್ನು ನಮ್ಮ ತಂದೆಯವರು ನನಗೆ ಹೇಳಿದ್ರು. ಇದು ಅಜ್ಜನ ಬಾಯಿಗೆ ಬಂದಾಗ ನಿಜ ಶಾಕ್ ಆಗೇ ಆಗುತ್ತೆ. 3 ಇಯರ್ಸ್ ಇಲ್ಲಿ 48 ಇಯರ್ಸ್ 45 ಇಯರ್ಸ್ ಆದ್ಮೇಲೆ ಗುರು ಬಂದಾಗ ಇದೆಲ್ಲ ನಾನು ಕೇಳಿ, ಯಾರಪ್ಪ ನಿಮ್ಗೆ ಹೆಂಗೆ ಗೊತ್ತಿ ವಿಷಯ? ಅವಾಗ ದೇವರು ಹೇಳ್ತಾನೆ, ನಾನೇ ನೋಡೋದು ಬಂದವ. ನೀನು ಹುಡ್ಕೊಂಡ್ಬಂದಿದ್ದು ನಾನೇ. ನಿನ್ನ ಮರಿ ಆಗಬೇಕು, ನೀನು ಮರಿ ಮಾಡಬೇಕಂತ ನನ್ನ ಆಸೆ. ಈ ಫಕೀರ್ಗಳು ಹುಟ್ಟಿದ್ರು. ಯಾರು? ಸಿದ್ಧಾರೂಢ, ಆಮೇಲೆ ಅಕ್ಕಲ್ಕೋಟ್ ಮಹಾರಾಜರು, ಇವೆಲ್ಲ ಹುಡುಕ್ತಿದ್ರು. ಶಿರ್ಡಿ ಬಾಬಾ ಹುಡುಕ್ತಿದ್ರು ಇವೆಲ್ಲ. ನೆಕ್ಸ್ಟ್ ಮರಿಗೆ ಈಗ ಪೀಠಾಧ್ಯಕ್ಷರು ಮಾತ್ರ ಅವ್ರ ಮರಿ ಹುಡುಕ್ತಿದ್ರು. ಅದು ಅಂದಾಗ ನಾನು ಶಾಕ್ ಆಗುತ್ತೆ. ಅವನೇ ನಾನು ಅಂದಾಗ ಅವರಿಗೆ ನಾನು ಎಲ್ಲ ಮರೆತಿದ್ದೆ. ಅಸೆಂಬ್ಲಿ ಮರುತ್ತೆ, ಫೋಟೋಗ್ರಫಿ ಮರುತ್ತೆ. 30 ವರ್ಷ ಒಂದು 20 ಮೇಯರ್ನ 20 CM ನೋಡಿದ ಮನುಷ್ಯ ಬರೀ ರಾಜಕೀಯದಲ್ಲಿ ಗುಂಡ್ರಾವ್ CM ಆಗಿದ್ದಾಗ ನಾನು ಫೋಟೋಗ್ರಾಫಿನೇ ಮಾಡ್ತಿದ್ದೆ. ದಿನೇಶ್ ಗುಂಡ್ರಾವ್ ನಮ್ಮ ಏಜ್ ನೋಡಿ ನಿಮ್ಮ ಆಶೀರ್ವಾದ. ಗುಂಡ್ರಾವ್ ಭಾಳ ಮೆಚ್ತಿದ್ರು. ಅವಾಗಿನಿಂದ ಎಲ್ಲ ಮರೆತುಬಿಟ್ಟೆ. ಆ ಕ್ಷಣ ಮರೆತುಬಿಟ್ಟು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಮುಂದೆ ನಿಂತು ಸಾಷ್ಟಾಂಗ ನಮಸ್ಕಾರ. ಗುರುದೇವ, ನೀನು ಹುಡ್ಕೊಂಡ್ಬಂದಿದ್ದೆ. ನನ್ನ ಹೆಸರು ಗುರುದೇವ ಅಲ್ಲ, ಗುರುದತ್ತ. ನಾನು ಅದಕ್ಕೂ ಸುಮ್ಮನೆ ಇದ್ದೆ. ನೀ ನನ್ನ ಮರಿ ಸಾಕು, ನನ್ನ ಜೀವನ ಮುಗಿಸಿದಿ, ನೀನು ಆಚೆಗೆ ಬಾ, ನನ್ನ ಉತ್ತರ ಕೊಡು. ನೋಡಿ, ಅವತ್ತಿನಿಂದ ಈಗ ನಾನು ಹೇಳ್ತಾ ಇರೋದು 16 ವರ್ಷದ ಹಿಂದೆ. ನೀನು ನನ್ನ ಹತ್ರ ಬಂದುಬಿಡಬೇಕು. ಏನೇನು ಮಾಡಬೇಕು ಮಾಡಬೇಕು. ಸಂಸಾರ ಬಿಡಬೇಕು. ಸಂಸಾರದಲ್ಲಿ ಯಾವ ಸಂಬಂಧ ಇಟ್ಕೋಬಾರ್ದು. ಇದು ಕಲಿಕಾಲದಲ್ಲಿ ನಿಮಗೆ ಅಪಹಾಸ್ಯ ಆಗ್ಬೋದು. ತುಂಬಿದ ಸಂಸಾರ, ಕುಟುಂಬಸ್ಥರು ಎಲ್ಲರೂ ಕಣ್ಣು ಮುಂದೆ ಇದ್ದಾರೆ. ಇವತ್ತು ನೀವು ಆ ಮಗನ ನೋಡಿದ್ರೆ ಕೆಂಪು ಶರ್ಟ್ ಹಾಕೊಂಡು ದೊಡ್ಡ ಮಗ, ಅವಾಗ ಭಾಳ ಚಿಕ್ಕವನು, ಇನ್ನೊಬ್ಬ ಚಿಕ್ಕವನಿದ್ದಾನೆ, US ಇದ್ದಾನೆ. ಇವರೆಲ್ಲ ಕಣ್ಣೀರು ಹಾಕುವಾಗ ಏನು ಮಾತಾಡಲಿಲ್ಲ. ನೀ ಒಪ್ಪು. ಅದಕ್ಕೆ ನಾವು ಉತ್ತರ ಕೊಡಲಿಲ್ಲ, ಒಪ್ಪಲ್ಲ. ಹಾಗೆ ಸಂಬಂಧ ಬೆಳೆದು 2.5 ವರ್ಷದಲ್ಲಿ ಅವ ಮಾಯ ಆಗಬೇಕಾಗಿತ್ತು. ಲಾಸ್ಟಲ್ಲಿ ಹೇಳ್ತಾರೆ, ನನಗೊಂದು ಗುಡಿ ಕಟ್ಟಿಸ. ಆ ಗುಡಿ ನಿನ್ನ ಇದರಲ್ಲೇ ಅಧ್ಯಕ್ಷತೆಯಲ್ಲಿ ಮುಗಿಬೇಕು. ಅವ ಯಾವುದೂ ಕೇಳ್ತಿಲ್ಲ. ಭಾಳ ಸಂತೋಷ ಆಯ್ತು. ಆಯ್ತಪ್ಪ, ನಾ ಮಾಡಿ. ಸೊ ಅವತ್ತು 14 ವರ್ಷದಿಂದ ಈ ಒಂದು ಹೋರಾಟ ಇವತ್ತಿದು ಚಿಕ್ಕದಾಗಿ ನಿಂತಿದೆ. ನೀವು ಹೇಗೆ ಅಯೋಧ್ಯೆ ಬಗ್ಗೆ ಮಾತಾಡಿದ್ರೆ, ನಮಗೂ ಇದು ಅಯೋಧ್ಯೆನೇ ಶ್ರೀರಾಮನೇ. ನಾವೆಲ್ಲರೂ ದೇವ್ರನ್ನ ನಾವು ನಂಬ್ತೀವಿ, ಎಲ್ಲ ನಮ್ಮವರೇ. ಆದರೆ ನನಗೆ ಎಲ್ಲವೂ ರಾಮ ಹತ್ರ ಅವನು ಕೂಡಿಸ್ತಾ ಇದ್ದೀವಿ. 14ನೇ ತಾರೀಕು ಅದೊಂದು ಮಂದಿರ ಆಯಿತು. ಜೊತೆಗೆ ಎಲ್ಲೇ ಹೋದರೂ ಒಂದು ಶಕ್ತಿ ಮಾತು ಇರಬೇಕು. ಆ ಶಕ್ತಿ ಮಾತನ್ನೇ ಹೇಗೆ ಮಾಡಲಿ ಅಂತ ನನ್ನ ಪ್ರಶ್ನೆ ಆಯಿತು. ಆ ಒಂದು ದಿನ ಅವತ್ತು ದೀಪೋತ್ಸವ ಮಲ್ಕೋತೀವಿ. ಬೆಳಗ್ಗೆ 3:45 ತಾಯಿ ಬರ್ತಾಳೆ, ನನ್ನ ಗುಡಿ ನೀ ಮಾಡು. ಅಕ್ಕಿ ಹೇಳ್ತಾಳೆ, ಬಾಲ ತ್ರಿಪುರ ಸುಂದರಿ. ನನಗೆ ನಿಜ ಹೇಳ್ತೀನಿ, ದಯವಿಟ್ಟು ತಪ್ಪಬೇಡಿ. ನಾ ಯಾವ ದೇವ್ರನ್ನ ಹೇಳ್ದಲ್ಲ, ಜಾಸ್ತಿ ಮುನ್ನುಗ್ತಿರ್ಲಿಲ್ಲ, ಯಾವ ಗುಡಿಗೂ ಹೋಗ್ತಿರ್ಲಿಲ್ಲ. ನಾನು ರಾಯರ ಮಠ ಬಿಟ್ಟು ಯಾರು ಈ ಬಾಲ ತ್ರಿಪುರ ಸುಂದರಿ ಆಯ್ತು ಮಾಡ್ತೀನಿ, ಒಪ್ಕೊಂಡ್ಬಿಟ್ಟೆ. ಹಿಂದಿಂದ ಏನೂ ಗೊತ್ತಿಲ್ಲ ನನಗೆ. ಅವಾಗ
ಒಬ್ಬ ದೊಡ್ಡವ್ರನ್ನ ಕರೆಸಿ ಕೇಳಿ ಬಾಲ ತ್ರಿಪುರ ಸುಂದರಿ ಏನಿದು, ಯಾರ ತಾಯಿ ಎಲ್ಲ ಹಿಸ್ಟ್ರಿ ಹೇಳಿದ್ರು. ಒಬ್ಬ ಈಗಿನ ಮಂದಿರವೇ ಇಲ್ಲ, ದೇವಸ್ಥಾನ ಇಲ್ಲ. ತಮಿಳುನಾಡಲ್ಲಿ ನೆನೆಸ್ತಾರೆ ತಾಯಿನ, ಅಲ್ಲಿ ಬರೀ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ, ಮಂದಿರ ಇಲ್ಲ. ಆಯ್ತು ಅವ ಮಾಡ್ತೀನಿ ಅಂದ್ವಿ. ಬರ್ಬರ್ತ 3 ವರ್ಷ ಆಯ್ತು ಆ ತಾಯಿ ಮೂರ್ತಿ ಅಂತಂದು. ಅಜ್ಜನ ಮೂರ್ತಿ ಬಂದು 5 ವರ್ಷ ಆಯ್ತು. ಸಾರಿ 5 ವರ್ಷ ಆಯ್ತು. ಮಾಡಿ 12 ವರ್ಷ ಆಯ್ತು. ಇನ್ನೂ ಸ್ಥಾಪನೆ ಮಾಡೋಕ್ಕಾಗಲಿಲ್ಲ, ಲೆಕ್ಕ ಹಾಕೊಳ್ಳಿ. ಯಾಕಂದ್ರೆ ಭವಬಂಧನ ಇರ್ತಾವಲ್ಲ. ಅವಾಗ ನಾವು ಆಕೆಗೆ ಸ್ಥಾಪನೆ ಮಾಡಬೇಕು. ಚಿಕ್ಕ ಕಲ್ಲು ಇಟ್ಕೊಂಡಿದ್ವಿ, ಒಂದು ಚಿಕ್ಕ ಕಲ್ಲು, ಬೇಕಾದ್ರೆ ನೋಡಿರ್ಬೇಕು ಆ ಕಡೆ. ಒಂದು ಮಾಮೂಲಿ ಕಲ್ಲು, ಇಟ್ ಇಸ್ ಅಬೌಟ್ 2-3 feet. ಮೇಸ್ರಿಗೆ ಗೊತ್ತಿರುತ್ತೆ, ಪಾಯ ಕಲ್ಲು. ಈ ತಾಯಿ ಸ್ಥಾಪನೆ ಮಾಡುವುದು, ಗುಡಿ ಸ್ಥಾಪನೆ ಮಾಡೋದು, ಗುದ್ಲಿ ಪೂಜೆ ಮಾಡೋದು ಹೇಳ್ತೀವಿ ನಾವು. ಈ ಕಲ್ಲನ್ನ ಪೂಜೆ ಮಾಡಿ ಇದು ಬೆಳೀತದೆ, ಇದರ ತಾಯಿ ಬರ್ತಾಳ. ನಿಜವಾಗಿ ಕಣ್ಣಾರೆ ತಾವು ದಯವಿಟ್ಟು ನೋಡಿ. ಇಲ್ಲಿ ಯಾವುದು ಪ್ರಚಾರಕ್ಕೆ ಅಥವಾ ಪ್ರಚಾರ ಮಾಡಿ ನಾವು ಅದನ್ನು ಪಡ್ಕೋಬೇಕಂತ, ಯಾಕಂದ್ರೆ ನಾವು ಅದರಲ್ಲಿ ಇದ್ದವನೇ ನೇರ ಮಾತಾಡ್ತೀನಿ ನಾನು. ಕಲ್ಲು ಬೆಳೆಸಿಲ್ಲ, ನಾವು ಕಲ್ಲು ಬೆಳೀತಾ ಇದ್ದೀವಿ. ಅದರಲ್ಲಿ ತಾಯಿ ಸಾಕ್ಷಾತ್ ನೋಡಿಲ್ಲ, ಕಣ್ಣಾರೆ ನೋಡ್ರಿ. ದಿನನಿತ್ಯದಕ್ಕೆ ಅಭಿಷೇಕ ಆಗುತ್ತೆ ಬೆಳಗಿನ 3:30. ಕೊನೆಗಾಗಿ ನಾನು ಗುಡಿ ಮಾಡುವಂದಾಗ ನಮ್ಮ ಮೇಸ್ತ್ರಿ ಒಬ್ಬ ಬಂದ, ಭಾಳ ಹೆಲ್ಪ್ ಮಾಡ್ದ. ಅವ್ನು ಗುಡಿ ಮಾಡ, ಚಿಕ್ಕ ಗುಡಿ ಮಾಡಿದ. ಅದು ಸುತ್ತ ನೋಡ್ರಿ, ದೇವಿ ಮೂಡಿದ್ದಾರೆ, ಕಣ್ಣಾರೆ ನೋಡಿ. ಇಂಥ ಸತ್ಯ ಕೊಡೋಣ, ಜನಕ್ಕೆ ಕೊಡೋಣ, ಇಂಥ ಸತ್ಯ ತೋರಿಸೋಣ, ಅದು ಮಾಡುವ ಗುಡಿ ಕಡಿದೆ. ನಾನು ಗುಡಿ ಮುಗಿಸ್ಬೇಡಪ್ಪ, ನಾನು ಗುಡಿ ಮುಗಿಸ್ಬೇಕಾದ್ರೆ ನೀ ನಂಗೆ ಸಹಾಯ ಮಾಡವ, ಯಾಕಂದ್ರೆ ನೀವು ಇಲ್ಲಿ ಅಂದ್ರೆ ನಾವು ಇಲ್ಲ. ಒಬ್ಬ ನಟನಿಗೆ ಅಭಿಮಾನಿಗಳು ಹೇಗೆ ದೇವರಿಗೆ ಭಕ್ತರು ಮುಖ್ಯ, ಈ ಫಕೀರ್ಗೆ ಭಕ್ತರು ಬೇಕು. ಕೆರೋನಲ್ಲಿ ಎಲ್ಲರೂ ನೋಡಿದರೆ ಟೋಟಲ್ ಕ್ಲೋಸ್ ಆಗಿತ್ತು ದೇವಸ್ಥಾನಗಳು. ತಿರುಪತಿ, ರಾಘವೇಂದ್ರ ಸ್ವಾಮಿ, ದುಡ್ಡೇನಾದ್ರು ಅಂದರೆ ಲೆಕ್ಕ ಹಾಕೊಳ್ಳಿ ಭಕ್ತರು ಎಷ್ಟು ಸಹಾಯ ಮಾಡ್ತಾರೆ. ಹಾಗೆ ನಾವು ಮುಗಿಸಿದ್ವಿ, ತಾಯಿನೂ ಮುಗಿಸಿದ್ವಿ. ಇನ್ನೇನು ಗುಡಿ